ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಸಾರಿಗೆಯಲ್ಲಿ ಮದ್ಯಪಾನ ಹಾಗೂ ಧೂಮಪಾನ ಮಾಡಬಾರದು ಎಂಬ ನಿಯಮವಿದೆ. ಆದರೂ ಕೆಲವರು ತಮಗಿಷ್ಟವಾದ ಕಡೆ ಧೂಮಪಾನವನ್ನು ಮಾಡಿ ಬೇರೆಯವರಿಗೆ ತೊಂದರೆಯನ್ನುಂಟು ಮಾಡ್ತಾರೆ. ಇತ್ತೀಚೆಗೆ ಇಸ್ತಾಂಬುಲ್ನಿಂದ ಸೈಪ್ರಸ್ಗೆ ಪ್ರಯಾಣಿಸ್ತಾ ಇದ್ದ ವಿಮಾನದಲ್ಲಿ ಮಹಿಳಾ ಪ್ರಯಾಣಿಕಳೊಬ್ಬಳು ಯಾವುದೇ ಅಂಜಿಕೆ ಇಲ್ಲದೆ ಧೂಮಪಾನ ಮಾಡಿದ ಆಘಾತಕಾರಿ ಘಟನೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ನೀಲಿ ಬುರ್ಕವನ್ನು ಧರಿಸಿ ಸನ್ಗ್ಲಾಸ್ ಹಾಕಿಕೊಂಡು ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆ ವಿಮಾನದ ಒಳಗಿನ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿದ್ದಾಳೆ. ಈ ವಿಡಿಯೋ ಹಳೆಯದಾದರೂ ಕೂಡ ಈ ಘಟನೆ ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಾಣಿಸಿಕೊಂಡಿದೆ. ಅವಳನ್ನು ವಶಕ್ಕೆ ಪಡೆದ ನಂತರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಾಣಿಸಿಕೊಂಡಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆ ಸಿಗರೆಟ್ ಸೇದುವುದು ಸೆರೆಯಾಗಿದೆ. ಅವಳು ತನ್ನ ಮುಖವನ್ನು ಸಂಪೂರ್ಣವಾಗಿ ಮುಚ್ಚುವ ಮೂಲಕ ಮತ್ತು ಹೊಗೆಯನ್ನು ಯಾರಿಗೂ ಗೊತ್ತಾಗದ ಹಾಗೆ ಹೊರಹಾಕಿದ್ದಾರೆ. ಆದರೆ ಅವಳ ಪ್ರಯತ್ನ ಮಾತ್ರ ಫಲಿಸದೆ ತಕ್ಷಣ ಸಿಬ್ಬಂದಿಗಳ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸಿಗರೆಟ್ ಹೊಗೆಯ ವಾಸನೆಯಿಂದ ಕ್ಯಾಬಿನ್ ಸಿಬ್ಬಂದಿಯು ಅವಳ ಬಳಿ ಬಂದು ಸಿಗರೆಟ್ ಲೈಟರ್ ಅನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವಳು ಅವರನ್ನು ತಳ್ಳಿದ್ದು ಅಲ್ಲದೆ ಲೈಟರ್ ಬಳಸಿಕೊಂಡು ಸೀಟ್ ಕವರ್ ಅನ್ನು ಸುಡಲು ಪ್ರಯತ್ನಿಸಿದ ದೃಶ್ಯವೂ ಕೂಡ ವೈರಲ್ ಆಗಿದೆ. ಇನ್ನು ವಿಡಿಯೋದಲ್ಲಿ ಸಿಬ್ಬಂದಿ ಅವಳ ಲೈಟರ್ ಮೇಲೆ ನೀರನ್ನು ಸುರಿಯುತ್ತಾ ಅವಳು ಹೊತ್ತಿಸಿದ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದ್ದಾರೆ. ಈ ವಿಡಿಯೋ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ನೆಟ್ಟಿಗರು ಮಹಿಳೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ತರಹದ ತಪ್ಪುಗಳು ವಿಮಾನದಲ್ಲಿದ್ದ ಎಲ್ಲರಿಗೂ ಗಂಭೀರ ಅಪಾಯವನ್ನುಂಟು ಮಾಡುತ್ತವೆ ಎಂದು ಒತ್ತಿ ಹೇಳಿದ್ದಾರೆ. ಒಬ್ಬ ನೆಟ್ಟಿಗರು, ಅವಳು ವಿಮಾನದಿಂದ ಇಳಿದ ಕೂಡಲೇ ಅವಳನ್ನು ಅರೆಸ್ಟ್ ಮಾಡ್ತಾರೆ ಎಂದು ನನಗೆ ಖಾತ್ರಿ ಇದೆ. ಈಗ ಅವಳು ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಂಡಳು. ಆಕೆ ಮತ್ತೆ ವಿಮಾನದಲ್ಲಿ ಪ್ರಯಾಣಿಸಲು ಬಿಡೋದಿಲ್ಲ ಎಂದು ಹೇಳಿದ್ದಾರೆ. ಇನ್ನೊಬ್ಬರು, ಗೊರಿಲ್ಲಾ ಟೇಪ್ ಅದಕ್ಕಾಗಿಯೇ ಇದೆ ಎಂದಿದ್ದಾರೆ. ವಿಮಾನದಲ್ಲಿ ಧೂಮಪಾನ ಮಾಡೋದನ್ನು ವಾಯುಯಾನ ಕಾನೂನು ಅಡಿಯಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಯಾಕಂದರೆ ಅದು ಉಂಟು ಮಾಡುವ ತೀವ್ರ ಬೆಂಕಿ ಅಪಾಯಗಳಿಗೆ ಕಾರಣವಾಗಬಹುದು. ಸ್ಮೋಕ್ ಡಿಟೆಕ್ಟರ್ಗಳನ್ನು ಟ್ಯಾಂಪರಿಂಗ್ ಮಾಡುವುದು, ಸಿಗರೆಟ್ಗಳನ್ನು ಹಚ್ಚುವುದು ಅಥವಾ ಕ್ಯಾಬಿನ್ ಒಳಗೆ ಬೆಂಕಿ ಹಚ್ಚುವ ವಸ್ತುಗಳನ್ನು ಒಯ್ಯುವುದು ಭಾರಿ ದೊಡ್ಡ ಬಂಧನ ಮತ್ತು ಶಾಶ್ವತ ಪ್ರಯಾಣ ನಿಷೇಧಗಳಿಗೆ ಕಾರಣವಾಗಬಹುದು. ಕಳೆದ ವರ್ಷ ದೋಹಾದಿಂದ ಹೈದರಾಬಾದ್ಗೆ ತೆರಳುತ್ತಾ ಇದ್ದ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಕರೊಬ್ಬರು ವಿಮಾನದ ಶೌಚಾಲಯದಲ್ಲಿ ಧೂಮಪಾನವನ್ನು ಮಾಡುತ್ತಿದ್ದಾಗ ಸಿಕ್ಕಿಬಿದ್ದಿದ್ರು. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ನೆಟ್ಟಿಗರು ಆಕ್ರೋಶಕ್ಕೆ ಕಾರಣವಾಗಿತ್ತು.